ಇಷ್ಟೆಲ್ಲ ಬಿಕ್ಕಟ್ಟು ಉದ್ಭವ ಆಗೋದಕ್ಕೆ ಏನು ಕಾರಣ? ರಾಜ್ಯಪಾಲರು ಆಕ್ಷೇಪ ಎತ್ತಿರ್ತಕ್ಕಂಥ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಜಿ ಮಸೂದೆಯನ್ನು ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರದ ನಿಲುವಿಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಈ ಅಧಿವೇಶನದ ಮುಖಾಂತರ ರಾಜ್ಯ ಸರ್ಕಾರ ಹೊರಟಿದೆ. ಹಾಗಾದ್ರೆ ಆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಅಂಶಗಳೇನು? ಅದ್ಯಾವೆಲ್ಲ ಅಂಶಗಳಿಗೆ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಮೂಲಗಳ ಪ್ರಕಾರ ಈ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆಯಾ? ಏನೇನು, ಯಾವ್ಯಾವ ಅಂಶಗಳು? ರಾಜ್ಯಪಾಲರು ಅಷ್ಟೊಂದು ವಿರೋಧ ವ್ಯಕ್ತಪಡಿಸೋದಕ್ಕೆ ಏನು ಕಾರಣ? ಅತ್ಯಂತ ಪ್ರಮುಖವಾಗಿ ಈ ಜಿ ಮಸೂದೆಯ ವಿಚಾರವನ್ನೇ ಹೇಳಲಾಗಿದೆ. ಸರ್ಕಾರ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಜಿ ಬಿಲ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮನ್ರೇಗಾವನ್ನ ಮರುಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿದೆ. ಇದರಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಇಂದು ರಾಜ್ಯಪಾಲರ ಭಾಷಣ, ಆ ಮೂಲಕ ಅಧಿವೇಶನ ಆರಂಭ ಆಗಬೇಕು. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಕೇಂದ್ರದ ಮಸೂದೆಗೆ ಖಂಡನಾ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಈಗ 11 ಅಂಶಗಳು ಏನು ಭಾಷಣದಲ್ಲಿ ಸರ್ಕಾರ ಇನ್ಕ್ಲೂಡ್ ಮಾಡಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅಂದರೆ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತು, ಇಡೀ ಅಧಿವೇಶನದಲ್ಲಿ ಏನೇನಾಗುತ್ತೆ ಅನ್ನೋದರ ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಷಣ ಆಗಿರುತ್ತದು. ಸಹಜವಾಗಿ ಪ್ರತಿ ಸಾರಿ ಸರ್ಕಾರವೇ ಅದನ್ನು ಸಿದ್ಧಪಡಿಸುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನು ಸದನದ ಮುಂದೆ ಪ್ರಸ್ತುತಪಡಿಸ್ತಾರೆ. ಆದರೆ ರಾಜ್ಯಪಾಲರಿಗೂ ಕೂಡ ಅವರ ಒಂದಷ್ಟು ವಿವೇಚನಾಧಿಕಾರ ಇರುತ್ತೆ. ಇದನ್ನು ಯಾವ ಅಂಶಗಳನ್ನು ತಗೊಳ್ಬಹುದು, ತಗೊಳ್ಬಾರ್ದು ಅನ್ನೋದಕ್ಕೆ ಅಫ್ಕೋರ್ಸ್ ಸಂವಿಧಾನದ ಪ್ರಕಾರ, ನಿಯಮಗಳ ಪ್ರಕಾರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಈ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಆದರೆ ರಾಜ್ಯಪಾಲರಿಗೆ ತಮಗೆ ಸೂಕ್ತವೆನಿಸದ ಕೆಲವು ವಿಚಾರಗಳನ್ನು ಕೈ ಬಿಡುವ ಆ ಒಂದು ಫೆಸಿಲಿಟಿ ಇದೆ ಅಂತ ವಿ ಆಚಾರ್ಯ ಥರದ ಹಿರಿಯ ವಕೀಲರುಗಳು ಹೇಳ್ತಾರೆ. ನೋಡಿ, ಈ ಮಸೂದೆಯ ವಿಚಾರವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ಸ್ಥಳೀಯ ಉದ್ಯೋಗ ಕೈ ಬಿಡುವ ಉದ್ದೇಶ, ಪ್ರಗತಿ, ಇಷ್ಟೆಲ್ಲ ಬಿಕ್ಕಟ್ಟು ಉದ್ಭವ ಆಗೋದಕ್ಕೆ ಏನು ಕಾರಣ? ರಾಜ್ಯಪಾಲರು ಆಕ್ಷೇಪ ಎತ್ತಿರ್ತಕ್ಕಂಥ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಜಿ ಮಸೂದೆಯನ್ನು ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರದ ನಿಲುವಿಗೆ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಈ ಅಧಿವೇಶನದ ಮುಖಾಂತರ ರಾಜ್ಯ ಸರ್ಕಾರ ಹೊರಟಿದೆ. ಹಾಗಾದ್ರೆ ಆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಅಂಶಗಳೇನು? ಅದ್ಯಾವೆಲ್ಲ ಅಂಶಗಳಿಗೆ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಮೂಲಗಳ ಪ್ರಕಾರ ಈ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆಯಾ? ಏನೇನು, ಯಾವ್ಯಾವ ಅಂಶಗಳು? ರಾಜ್ಯಪಾಲರು ಅಷ್ಟೊಂದು ವಿರೋಧ ವ್ಯಕ್ತಪಡಿಸೋದಕ್ಕೆ ಏನು ಕಾರಣ? ಅತ್ಯಂತ ಪ್ರಮುಖವಾಗಿ ಈ ಜಿ ಮಸೂದೆಯ ವಿಚಾರವನ್ನೇ ಹೇಳಲಾಗಿದೆ. ಸರ್ಕಾರ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಜಿ ಬಿಲ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮನ್ರೇಗಾವನ್ನ ಮರುಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿದೆ. ಇದರಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಇಂದು ರಾಜ್ಯಪಾಲರ ಭಾಷಣ, ಆ ಮೂಲಕ ಅಧಿವೇಶನ ಆರಂಭ ಆಗಬೇಕು. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಕೇಂದ್ರದ ಮಸೂದೆಗೆ ಖಂಡನಾ ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ಈಗ 11 ಅಂಶಗಳು ಏನು ಭಾಷಣದಲ್ಲಿ ಸರ್ಕಾರ ಇನ್ಕ್ಲೂಡ್ ಮಾಡಿದೆ ಅಂದರೆ, ರಾಜ್ಯಪಾಲರ ಭಾಷಣ ಅಂದರೆ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತು, ಇಡೀ ಅಧಿವೇಶನದಲ್ಲಿ ಏನೇನಾಗುತ್ತೆ ಅನ್ನೋದರ ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಷಣ ಆಗಿರುತ್ತದು. ಸಹಜವಾಗಿ ಪ್ರತಿ ಸಾರಿ ಸರ್ಕಾರವೇ ಅದನ್ನು ಸಿದ್ಧಪಡಿಸುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನು ಸದನದ ಮುಂದೆ ಪ್ರಸ್ತುತಪಡಿಸ್ತಾರೆ. ಆದರೆ ರಾಜ್ಯಪಾಲರಿಗೂ ಕೂಡ ಅವರ ಒಂದಷ್ಟು ವಿವೇಚನಾಧಿಕಾರ ಇರುತ್ತೆ. ಇದನ್ನು ಯಾವ ಅಂಶಗಳನ್ನು ತಗೊಳ್ಬಹುದು, ತಗೊಳ್ಬಾರ್ದು ಅನ್ನೋದಕ್ಕೆ ಅಫ್ಕೋರ್ಸ್ ಸಂವಿಧಾನದ ಪ್ರಕಾರ, ನಿಯಮಗಳ ಪ್ರಕಾರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಈ ಭಾಷಣವನ್ನು ರಾಜ್ಯಪಾಲರು ಓದಬೇಕಾಗತ್ತೆ. ಆದರೆ ರಾಜ್ಯಪಾಲರಿಗೆ ತಮಗೆ ಸೂಕ್ತವೆನಿಸದ ಕೆಲವು ವಿಚಾರಗಳನ್ನು ಕೈ ಬಿಡುವ ಆ ಒಂದು ಫೆಸಿಲಿಟಿ ಇದೆ ಅಂತ ವಿ ಆಚಾರ್ಯ ಥರದ ಹಿರಿಯ ವಕೀಲರುಗಳು ಹೇಳ್ತಾರೆ.
ನೋಡಿ, ಈ ಮಸೂದೆಯ ವಿಚಾರವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ಸ್ಥಳೀಯ ಉದ್ಯೋಗ ಕೈ ಬಿಡುವ ಉದ್ದೇಶ ಇಷ್ಟೆಲ್ಲ ಬಿಕ್ಕಟ್ಟು ಉದ್ಭವ ಆಗೋದಕ್ಕೆ ಏನು ಕಾರಣ, ರಾಜ್ಯಪಾಲರು ಆಕ್ಷೇಪ ಎತ್ತಿರ್ತಕ್ಕಂಥ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಜಿ ಮಸೂದೆಯನ್ನ ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರದ ನಿಲುವಿಗೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಈ ಅಧಿವೇಶನದ ಮುಖಾಂತರ ರಾಜ್ಯ ಸರ್ಕಾರ ಹೊರಟಿದೆ. ಹಾಗಾದ್ರೆ ಆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಅಂಶಗಳೇನು, ಅದ್ಯಾವೆಲ್ಲ ಅಂಶಗಳಿಗೆ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಮೂಲಗಳ ಪ್ರಕಾರ ಈ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆಯಾ? ಏನೇನು, ಯಾವ್ಯಾವ ಅಂಶಗಳು? ರಾಜ್ಯಪಾಲರು ಅಷ್ಟೊಂದು ವಿರೋಧ ವ್ಯಕ್ತಪಡಿಸೋದಕ್ಕೆ ಏನು ಕಾರಣ? ಅತ್ಯಂತ ಪ್ರಮುಖವಾಗಿ ಈ ಜಿ ಮಸೂದೆಯ ವಿಚಾರವನ್ನೇ ಹೇಳಲಾಗಿದೆ. ಸರ್ಕಾರ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಜಿ ಬಿಲ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮನ್ರೇಗಾವನ್ನ ಮರುಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿದೆ. ಇದರಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಇಂದು ರಾಜ್ಯಪಾಲರ ಭಾಷಣ, ಆ ಮೂಲಕ ಅಧಿವೇಶನ ಆರಂಭ ಆಗಬೇಕು. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಕೇಂದ್ರದ ಮಸೂದೆಗೆ ಖಂಡನಾ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಈಗ 11 ಅಂಶಗಳು ಏನು ಭಾಷಣದಲ್ಲಿ ಸರ್ಕಾರ ಇನ್ಕ್ಲೂಡ್ ಮಾಡಿದೆ ಅಂದ್ರೆ, ರಾಜ್ಯಪಾಲರ ಭಾಷಣ ಅಂದ್ರೆ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತು, ಇಡೀ ಅಧಿವೇಶನದಲ್ಲಿ ಏನೇನಾಗುತ್ತೆ ಅನ್ನೋದರ ಪ್ರಮುಖ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಭಾಷಣ ಆಗಿರುತ್ತದು. ಸಹಜವಾಗಿ ಪ್ರತಿ ಸಾರಿ ಸರ್ಕಾರವೇ ಅದನ್ನ ಸಿದ್ಧಪಡಿಸುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನ ಸದನದ ಮುಂದೆ ಪ್ರಸ್ತುತಪಡಿಸ್ತಾರೆ. ಆದರೆ ರಾಜ್ಯಪಾಲರಿಗೂ ಕೂಡ ಅವರ ಒಂದಷ್ಟು ವಿವೇಚನಾಧಿಕಾರ ಇರುತ್ತೆ. ಇದನ್ನ ಯಾವ ಅಂಶಗಳನ್ನ ತಗೊಳ್ಬಹುದು, ತಗೊಳ್ಬಾರ್ದು ಅನ್ನೋದಕ್ಕೆ ಅಫ್ಕೋರ್ಸ್ ಸಂವಿಧಾನದ ಪ್ರಕಾರ, ನಿಯಮಗಳ ಪ್ರಕಾರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಈ ಭಾಷಣವನ್ನ ರಾಜ್ಯಪಾಲರು ಓದಬೇಕಾಗತ್ತೆ. ಆದರೆ ರಾಜ್ಯಪಾಲರಿಗೆ ತಮಗೆ ಸೂಕ್ತವೆನಿಸದ ಕೆಲವು ವಿಚಾರಗಳನ್ನ ಕೈ ಬಿಡುವ ಆ ಒಂದು ಫೆಸಿಲಿಟಿ ಇದೆ ಅಂತ ವಿ ಆಚಾರ್ಯ ಥರದ ಹಿರಿಯ ವಕೀಲರುಗಳು ಹೇಳ್ತಾರೆ. ನೋಡಿ, ಈ ಮಸೂದೆಯ ವಿಚಾರವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ಸ್ಥಳೀಯ ಉದ್ಯೋಗ ಕೈ ಬಿಡುವ ಉದ್ದೇಶ ಇಷ್ಟೆಲ್ಲ ಬಿಕ್ಕಟ್ಟು ಉದ್ಭವ ಆಗೋದಕ್ಕೆ ಏನು ಕಾರಣ, ರಾಜ್ಯಪಾಲರು ಆಕ್ಷೇಪ ಎತ್ತಿರ್ತಕ್ಕಂಥ ಅಂಶಗಳು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಈ ಜಿ ಮಸೂದೆಯನ್ನ ಏನು ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು, ಇದಕ್ಕೆ ರಾಜ್ಯ ಸರ್ಕಾರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರದ ನಿಲುವಿಗೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಈ ಅಧಿವೇಶನದ ಮುಖಾಂತರ ರಾಜ್ಯ ಸರ್ಕಾರ ಹೊರಟಿದೆ. ಹಾಗಾದ್ರೆ ಆ ರಾಜ್ಯಪಾಲರ ಭಾಷಣದಲ್ಲಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಅಂಶಗಳೇನು, ಅದ್ಯಾವೆಲ್ಲ ಅಂಶಗಳಿಗೆ ರಾಜ್ಯಪಾಲರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಮೂಲಗಳ ಪ್ರಕಾರ ಈ ಅಂಶಗಳನ್ನ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆಯಾ? ಏನೇನು, ಯಾವ್ಯಾವ ಅಂಶಗಳು? ರಾಜ್ಯಪಾಲರು ಅಷ್ಟೊಂದು ವಿರೋಧ ವ್ಯಕ್ತಪಡಿಸೋದಕ್ಕೆ ಏನು ಕಾರಣ? ಅತ್ಯಂತ ಪ್ರಮುಖವಾಗಿ ಈ ಜಿ ಮಸೂದೆಯ ವಿಚಾರವನ್ನೇ ಹೇಳಲಾಗಿದೆ. ಸರ್ಕಾರ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಜಿ ಬಿಲ್ಗೆ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಮನ್ರೇಗಾವನ್ನ ಮರುಜಾರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರದಿಂದ ಖಂಡನಾ ನಿರ್ಣಯಕ್ಕೆ ಪ್ಲಾನ್ ಮಾಡಲಾಗಿದೆ. 7 ದಿನಗಳ ವಿಶೇಷ ಅಧಿವೇಶನವನ್ನು ರಾಜ್ಯ ಸರ್ಕಾರ ಕರೆದಿದೆ. ಇದರಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಇಂದು ರಾಜ್ಯಪಾಲರ ಭಾಷಣ, ಆ ಮೂಲಕ ಅಧಿವೇಶನ ಆರಂಭ ಆಗಬೇಕು. ಇದರಲ್ಲಿ ಬಹಳ ಪ್ರಮುಖವಾಗಿ ಈ ಕೇಂದ್ರದ ಮಸೂದೆಗೆ ಖಂಡನಾ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಈಗ 11 ಅಂಶಗಳು ಏನು ಭಾಷಣದಲ್ಲಿ ಸರ್ಕಾರ ಇನ್ಕ್ಲೂಡ್ ಮಾಡಿದೆ ಅಂದ್ರೆ, ರಾಜ್ಯಪಾಲರ ಭಾಷಣ ಅಂದ್ರೆ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತು, ಇಡೀ ಅಧಿವೇಶನದಲ್ಲಿ ಏನೇನಾಗುತ್ತೆ ಅನ್ನೋದರ ಪ್ರಮುಖ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಭಾಷಣ ಆಗಿರುತ್ತದು. ಸಹಜವಾಗಿ ಪ್ರತಿ ಸಾರಿ ಸರ್ಕಾರವೇ ಅದನ್ನ ಸಿದ್ಧಪಡಿಸುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಪಾಲರು ಅದನ್ನ ಸದನದ ಮುಂದೆ ಪ್ರಸ್ತುತಪಡಿಸ್ತಾರೆ. ಆದರೆ ರಾಜ್ಯಪಾಲರಿಗೂ ಕೂಡ ಅವರ ಒಂದಷ್ಟು ವಿವೇಚನಾಧಿಕಾರ ಇರುತ್ತೆ. ಇದನ್ನ ಯಾವ ಅಂಶಗಳನ್ನ ತಗೊಳ್ಬಹುದು, ತಗೊಳ್ಬಾರ್ದು ಅನ್ನೋದಕ್ಕೆ ಅಫ್ಕೋರ್ಸ್ ಸಂವಿಧಾನದ ಪ್ರಕಾರ, ನಿಯಮಗಳ ಪ್ರಕಾರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಈ ಭಾಷಣವನ್ನ ರಾಜ್ಯಪಾಲರು ಓದಬೇಕಾಗತ್ತೆ. ಆದರೆ
ರಾಜ್ಯಪಾಲರಿಗೆ ತಮಗೆ ಸೂಕ್ತವೆನಿಸದ ಕೆಲವು ವಿಚಾರಗಳನ್ನು ಕೈ ಬಿಡುವ ಆ ಒಂದು ಫೆಸಿಲಿಟಿ ಇದೆ ಅಂತ ಬಿ ವಿ ಆಚಾರ್ಯ ಥರದ ಹಿರಿಯ ವಕೀಲರುಗಳು ಹೇಳ್ತಾರೆ. ನೋಡಿ, ಈ ಮಸೂದೆಯ ವಿಚಾರವಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು, ಸ್ಥಳೀಯ ಉದ್ಯೋಗ ಕೈ ಬಿಡುವ ಉದ್ದೇಶ